ಧರಿಸಿಕೊಂಡು ವಲರೇ ರುದ್ರ ಯಾವ ತನ್ನ ಅಂಗೈಯಲ್ಲಿಟ್ಟುಕೊಂಡು ಯಾವ ಜಗದೀಶ್ವರನನ್ನ ಪೂಜಿಸಿದರೆ ಯಾವ ಜಗದಾದಿ ಜಗದೊಡೆಯನು ತನ್ನ ಭಕ್ತರನ್ನೆಲ್ಲ ತನ್ನ ಅಂಗೈಯಲ್ಲಿಟ್ಟುಕೊಂಡು ಪೂಜಿಸುತ್ತಾನೆ. ಇಂತಹ ಯಾವ ನಮ್ಮಯ ಜಗದೀಶ್ವರನ ಪೂಜೆಗೆ ಬಿಲ್ಲುವ ಪತ್ರೆಯು ಹೇಗೆ ಬಂದಿತು ಎಂದರೆ ವಲರೇ ರುದ್ರ ಶ್ರೀರಾಮಚಂದ್ರನು ವಲರೇ ರುದ್ರ ಅಪ್ಪರೇ ರುದ್ರ ಸೀತಾ ಮಾತೆಯನ್ನ ವನವಾಸಕ್ಕೆಂದು ಕಳಿಸಿಬಿಟ್ಟಿದ್ದಾನೆ. ಹೀಗೆ ಕಳಿಸಿರುವ ಸಮಯದಲ್ಲಿ ಶ್ರೀರಾಮಚಂದ್ರನಿಗೆ ಸ್ತ್ರೀ ದೋಷ ಉಂಟಾಗಿದೆ. ಇದನ್ನು ಪರೀಕ್ಷಿಸುವ ಸಲುವಾಗಿ ಯಾವ ನಾರದ ಮಹಾಮುನಿಗಳಲ್ಲಿ ಕೇಳುತ್ತಿದ್ದಾರೆ. ಯಾವ ನಾರದ ಮಹಾಮುನಿಗಳು ಕಪಿಲಾ ನದಿ ತೀರಕ್ಕೆ ಹೋಗಿ ಯಾವ ನಾರದ ಮಹಾಮುನಿಗಳ ಮಾತಿನಂತೆ ಯಾವ ಶ್ರೀರಾಮಚಂದ್ರನು ಕಪಿಲಾ ನದಿ ತೀರಕ್ಕೆ ಬಂದು ವಲರೇ ರುದ್ರ ಕಪಿಲಾ ನದಿ ತೀರಕ್ಕೆ ಬಂದು ಕಪಿಲಾ ನದಿ ತೀರ ಸ್ನಾನವನ್ನ ಮಾಡಿ ಭಸ್ಮ ರುದ್ರಾಕ್ಷಿ ಧರಿಸಿಕೊಂಡು ಕಾವಿ ಪೀತಾಂಬರವನ್ನಿಟ್ಟುಕೊಂಡು ಜಗದಾದಿ ಜಗದೊಡೆಯನನ್ನ ಮರಳಿನ ಲಿಂಗವನ್ನಾಗಿ ಮಾಡಿ ಪೂಜಿಸಲು ಪುಷ್ಪಗಳನ್ನು ನೋಡುತ್ತಾನೆ. ಅಲ್ಲೆಲ್ಲೂ ಕಾಣಲಿಲ್ಲ. ತನ್ನ ಬಿಲ್ಲನ್ನ ತೆಗೆದು ಯಾವ ಜಗದಾದಿ ಜಗದೊಡೆಯನ ಶಿಖರದ ಮೇಲೆ ಚುಚ್ಚಿದ್ದಾನೆ. ರುದ್ರ ಶಿಖರದ ಮೇಲಿರಿಸಿ ತ್ರಿಗುಣಾಕಾರಂ ತ್ರಿಯಾಯುಧಂ ಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಮೆಂಬುದಾಗಿ ಪ್ರಾರ್ಥಿಸಲಹ. ವಲರೇ ರುದ್ರ ಆ ಬಿಲ್ಲಿನಿಂದ ಪತ್ರೆಗಳು ಮೂಡುತ್ತವೆ. ಆ ಬಿಲ್ಲಿನಿಂದ ಮೂಡುವಂತಹ ಪತ್ರೆಯನ್ನೇ ತೆಗೆದು ಪತ್ರೆಯನ್ನಾಗಿ ಮಾಡಿ ಯಾವ ಜಗದಾದಿ ಜಗದೊಡೆಯನ ಶಿಖರದ ಮೇಲಿರಿಸಿದ್ದಾನೆ. ವೈಭವಗಳೊಂದಿಗೆ ಯಾವ ವೀರಭದ್ರೇಶ್ವರನ ಯಾವ ವೀರಭದ್ರ ಹೇಗೆ ಅವತಾರವನ್ನೆತ್ತಿದ ವಲರೇ ರುದ್ರ ಮದವೇರಿದ ಮದಕರಿಯ ಮದ ಒಡಗಿಸಿ ಉಗ್ರ ನರಸಿಂಹನ ಶಿರವಂ ಕತ್ತರಿಸಿ ವಲರೇ ರುದ್ರ ಶರಭಾವತಾರಿಯಾಗಿ ಯಾವ ನಮ್ಮಯ ವೀರಭದ್ರ ಎಂದು ಬರುತ್ತಾರೆ. ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಹರಹ ಓಂ ನಮಃ ಶಿವಾಯ.